ಹೂವು ಯಾರ ಮುಡಿಗೋ ಭಾಗ 164. ವಿಕ್ರಮ್ ಹಾಸ್ಪಿಟಲ್ನಲ್ಲಿ ಕೆಲಸ ಮುಗಿಸಿಕೊಂಡು ಎಸ್ಟೇಟ್ಗೆ ಹೋದ. ರಾತ್ರಿ ಊಟ ಮುಗಿಸಿ ರೂಮ್ಗೆ ಬಂದವನ ಮನಸ್ಸು ಅವನಿಗಾಗಿ ಚಿಂತಿಸುತ್ತಿತ್ತು. ತಾನೇನೋ ಕಳೆದುಕೊಂಡಿದ್ದೀನಿ ಅನ್ನೋ ಅರ್ಥವಾಗದ ಒಂದು ವೇದನೆ ಅವನ ಹೃದಯದಲ್ಲಿ ಮನೆ ಮಾಡಿತ್ತು. ಸಾನ್ವಿಗೂ ಕೂಡ ಅದೇ ಮನಸ್ಥಿತಿ. ಅವನ ಜೊತೆ ಮಾತನಾಡಬೇಕೆಂದು ಮನಸ್ಸು ಹಾತೊರೆಯುತ್ತಿತ್ತು. ಫೋನ್ ಮಾಡಬೇಕೆಂದುಕೊಂಡವಳು ಮುಜುಗರದಿಂದ ಸುಮ್ಮನಾದಳು. ವಿಕ್ರಮ್ ತನ್ನ ಮುಜುಗರವನ್ನು ಬದಿಗಿಟ್ಟು ಸಾನ್ವಿಗೆ ಕಾಲ್ ಮಾಡಿದ. ಅವನ ಫೋನ್ಗಾಗಿ ಕಾಯುತ್ತಿದ್ದವಳಂತೆ ಸಾನ್ವಿ ತಕ್ಷಣ ಕಾಲ್ ರಿಸೀವ್ ಮಾಡಿದಳು. ಮಾತನಾಡದೆ ಇದ್ದಳು. ತಾನೇ ಮೊದಲು ಮಾತು ಆರಂಭಿಸಿದ ವಿಕ್ರಮ್, ಸಾನ್ವಿ ಈಗ ಹೇಗಿದ್ದೀಯಾ, ನಿನ್ನ ಆರೋಗ್ಯ ಸುಧಾರಿಸಿದೆ ಅಲ್ವಾ ಎಂದು ಕಾಳಜಿಯಿಂದ ಕೇಳಿದ. ಸಾನ್ವಿ, ಹುಷಾರಾಗಿದ್ದೀನಿ. ವಿಕ್ರಮ್, ಊಟ ಮಾಡ್ದೆ ತಾನೆ? ಊಟ ಮಾಡ್ದೆ. ಇನ್ನೇನು ಸಾನ್ವಿ? ಇಲ್ಲ, ನನ್ಗೆ ನಿದ್ದೆ ಬರ್ತಿದೆ, ನಾನು ಮಲ್ಕೋತೀನಿ ಎಂದು ಹೇಳಿ ಅವನ ಉತ್ತರಕ್ಕೂ ಕಾಯದೆ ಕಾಲ್ ಕಟ್ ಮಾಡಿದಳು. ವಿಕ್ರಮ್ಗೆ ಸಾನ್ವಿನ ಮಾಡ್ಕೋತಿದ್ದೀನಿ ಅಂತ ತುಂಬಾ ಅನ್ನಿಸ್ತಿತ್ತು. ಅವಳನ್ನು ನೋಡಬೇಕೆನ್ನುವ ಹಂಬಲ ಹೆಚ್ಚಾಗುತ್ತಿತ್ತು. ಅದನ್ನು ಅದುಮಿಟ್ಟುಕೊಳ್ಳುತ್ತಾ ನಿದ್ದೆ ಮಾಡುವ ಮಾಡಿದವನಿಗೆ ಯಾವಾಗ ನಿದ್ದೆ ಹತ್ತಿತೋ ತಿಳಿಯಲಿಲ್ಲ. ಸಾನ್ವಿ ವಿಕ್ರಮ್ ಬಗ್ಗೆ ಯೋಚಿಸುತ್ತಿದ್ದಳು. ಅವನ ಪ್ರೀತಿನ ಪಡ್ಕೊಳ್ಳೋಕೆ ಆಗಲ್ಲ ಅನ್ನೋ ನೋವು ಅವಳ ಮನಸ್ಸನ್ನು ಕಾಡುತ್ತಿತ್ತು. ತುಂಬಾ ಹೊತ್ತು ಅಳುತ್ತಿದ್ದವಳಿಗೆ ಯಾವಾಗ ನಿದ್ರೆ ಹತ್ತಿತೋ ತಿಳಿಯಲಿಲ್ಲ. ಬೆಳಗ್ಗೆ ಮನೆಯಿಂದ ಬೇಗ ಹೊರಟ ವಿಕ್ರಮ್ ನನ್ನು ರಾಮು, ವಿಕ್ರಮ್ ಯಾಕಪ್ಪ ಇಷ್ಟು ಬೇಗ ಹೊರಟೆ, ತಿಂಡಿ ಮುಗಿಸಿಕೊಂಡು ಹೋಗ್ಬಹುದಿತ್ತಲ್ಲ? ವಿಕ್ರಮ್, ಇಲ್ಲಪ್ಪ, ಎಮರ್ಜೆನ್ಸಿ ಎಂದು ಹೇಳಿ ಹೊರಟವನನ್ನು ಸ್ವರ್ಣ ಒಂದು ಕಪ್ ಕಾಫಿ ಕುಡಿದು ಹೋಗು ಕಂದ ಎಂದಾಗ ಅಮ್ಮನ ಪ್ರೀತಿಗೆ ಅಕ್ಕರೆಯ ಮಾತಿಗೆ ಬೇಡ ಎನ್ನಲಾಗದೆ ಕಾಫಿ ಕುಡಿಯಲು ಕುಳಿತ ಸ್ವರ್ಣ. ವಿಕ್ರಮ್, ಕೂಸು ಹುಷಾರಾಗೋಕೆ ಇನ್ನೆಷ್ಟು ದಿನ ಬೇಕು? ಅವಳನ್ನ ಬಿಟ್ಟು ಇರೋದು ನಮ್ಗೆ ಇಷ್ಟ ಆಗ್ತಿದೆ. ಪಂಕಜ್ ಅವರ ಮನೆಯಲ್ಲಿ ಇರ್ಲಿ ಎಂದಾಗ ಬೇಡ ಅನ್ನೋಕೆ ಆಗ್ಲಿಲ್ಲ ಎಂದಳು. ವಿಕ್ರಮ್, ಅಮ್ಮ ಅವಳು ಹುಷಾರಾಗಿದ್ದಾಳೆ, ಆತಂಕ ಪಡ್ಬೇಡ, ಗಾಯ ವಾಸಿ ಆಗೋವರೆಗೆ ಇರ್ಲಿ ಅಂತ ಪಂಕಜ್ ಹೇಳಿದಾನೆ. ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿ ನೋಡ್ತೀನಿ ಏನಂತಾನೆ. ಸರಿ, ತಡ ಆಯ್ತು, ಅಪ್ಪ ಬರ್ತೀನಿ, ಅಮ್ಮ ಬಾಯ್ ಎಂದು ಹೇಳಿ ಅವಸರದಲ್ಲಿ ಹೊರಟವನನ್ನು ರಾಮು ಜೋಪಾನ ಮಗ ಎಂದ ಕಾಳಜಿಯಲ್ಲಿ. ವಿಕ್ರಮ್ ಸರಿಯಪ್ಪ ಎಂದವನು ಕಾರ್ ಸ್ಟಾರ್ಟ್ ಮಾಡಿ ಹೊರಟ. ವಿಕ್ರಮ್ ತನ್ನಷ್ಟಕ್ಕೆ, ನಾನ್ಯಾಕೆ ಇಷ್ಟು ಬೇಗ ಹೊರಟಿದ್ದೀನಿ? ಅದಕ್ಕೆ ಅಮ್ಮನ ಹತ್ರ ಸುಳ್ಳು ಬೇರೆ ಹೇಳ್ದೆ. ನನ್ಗೆ ಏನಾಗಿದೆ, ನನ್ನ ಮನಸ್ಸಲ್ಲಿ ಏನ್ ನಡೀತಿದೆ ನನ್ಗೆ ಅರ್ಥ ಆಗ್ತಿಲ್ಲ. ಮೊದಲು ಸಾನ್ವಿ ಲೈಫ್ ಸೆಟಲ್ ಆಗ್ಬೇಕು. ಎಲ್ಲರೂ ಅವಸರ ಪಡ್ಬೇಡ ಅಂತಾರೆ, ಆದ್ರೆ ಅವಳು ಚೆನ್ನಾಗಿರ್ಬೇಕು. ನಿತಿನ್ ಮದ್ವೆ ಮಾಡ್ಕೊಂಡು ಮನೆಯಲ್ಲಿ ನನ್ನ ಕಣ್ಮುಂದೆ ಇರ್ಬೇಕು. ಯಾವಾಗ ಅವಳ ನಿತಿನ್ ಮದ್ವೆ ಮುಗಿಯುತ್ತೆ ಅಲ್ಲಿಯವರೆಗೂ ನನ್ನ ಟೆನ್ಷನ್ ಹೀಗೆ ಇರುತ್ತೆ ಅನ್ಸುತ್ತೆ. ನಾನು ಸುಮ್ನೆ ಇದ್ರೆ ಆಗಲ್ಲ. ನಿಶಾ ವಿಷಯ ಅವಳಿಗೆ ತಿಳಿಯೋ ಮುಂಚೆ ಅವಳ ಮದ್ವೆ ಆಗ್ಬೇಕು. ಇವತ್ತು ಅವಳ ಹತ್ರ ಮಾತಾಡ್ಲಾ? ಬೇಡ, ಇನ್ನೂ 1 ವಾರ ಸುಮ್ನೆ ಇರ್ತೀನಿ, ನಂತರ ಮಾತಾಡ್ತೀನಿ. ನಾನು ಬೆಳಗ್ಗೆನೆ ಪಂಕಜ್ ಮನೆಗೆ ಹೋದ್ರೆ ಏನಂದುಕೊಳ್ತಾರೋ? ಸಾನ್ವಿನ ನೋಡೋಕೆ ಅಂತ ಬಂದೆ ಅನ್ನೋಕಾಗಲ್ಲ, ಏನ್ ಹೇಳಿ ಎಂದುಕೊಂಡವನು ಏನು ತೋಚಿದವನಂತೆ, ಎಸ್, ಹೇಗಿದ್ರು ಶರಣ್ಯ ಪ್ರೀತಮ್ಗೆ ಮದ್ವೆಗೆ ಅಂತ ಗಿಫ್ಟ್ ಕೊಟ್ಟಿಲ್ಲ, ಪರ್ಚೇಸ್ ಮಾಡಿದ್ರೆ ಆಯ್ತು ಎಂದುಕೊಂಡ. ಸಿಟಿಗೆ ಬಂದ ನಂತರ ವಿಕ್ರಮ್ ಜ್ಯುವೆಲರಿ ಶಾಪ್ಗೆ ಬಂದವನು ಶರಣ್ಯಾಳಿಗೆ ಒಂದು ನೆಕ್ಲೆಸ್, ಪ್ರೀತಮ್ಗೆ ತನ್ನದೇ ಬೆರಳ ಅಳತೆಯ ಉಂಗುರವನ್ನು ತೆಗೆದುಕೊಂಡು ಗಿಫ್ಟ್ ಪ್ಯಾಕ್ ಮಾಡಿಸಿದ. ಅಷ್ಟು ಬೇಗ ಮನೆಗೆ ಬಂದ ವಿಕ್ರಮ್ನನ್ನು ನೋಡಿ ಆಶ್ಚರ್ಯದಿಂದ ಪಂಕಜ್, ಯಾಕೋ ಏನಾದ್ರೂ ಎಮರ್ಜೆನ್ಸಿನಾ? ಇಲ್ಲ ಕಣೋ, ನಾನೇ ಬೇಗ ಬಂದೆ. ಇವತ್ತು ಶರಣ್ಯ ಪ್ರೀತಮ್ ಹೊರಡ್ತಾರಲ್ಲ, ಮಾತಾಡ್ಸಿ ಮದ್ವೆಗೆ ಗಿಫ್ಟ್ ಕೊಟ್ಟಿಲ್ಲ ಅಲ್ವಾ, ಕೊಡೋಣ ಅಂತ ಬಂದೆ ಎಂದವನು ತನ್ನ ಕೈಲಿದ್ದ ಗಿಫ್ಟ್ ಪ್ಯಾಕ್ ಅನ್ನು ಪಲ್ಲವಿಗೆ ಕೊಡುತ್ತಾ, ಇದು ಪ್ರೀತಮ್ ಶರಣ್ಯಗೆ ಅಂತ ತಗೊಂಡಿದ್ದು, ಕೊಟ್ಬಿಡಮ್ಮ ಎಂದ. ಪಲ್ಲವಿ ಪಂಕಜ್ ವಿಕ್ರಮ್ ಬಂದ ನಿಜವಾದ ಕಾರಣ ಇದೆಲ್ಲ ಎಂದು ತಿಳಿದಿತ್ತಾದರೂ ಅದನ್ನು ನೇರವಾಗಿ ಕೇಳಲು ಸಾಧ್ಯವಿರಲಿಲ್ಲ. ವಿಕ್ರಮ್ ಸಾನ್ವಿಗಾಗಿ ಬಂದಿದ್ದಾನೆಂದು ಅವಳನ್ನು ಹುಡುಕುತ್ತಿದ್ದ ಅವನ ಕಂಗಳೇ ಹೇಳುತ್ತಿದ್ದವು. ವಿಕ್ರಮ್, ಸರಿ, ನಾನಿನ್ನೂ ಹೊರಡ್ತೀನಿ ಎಂದವನ ಮನಸ್ಸಿನ ತಳಮಳವನ್ನು ಅರ್ಥ ಮಾಡಿಕೊಂಡು ತಡೆದ ಪಂಕಜ್, ಬಂದವನು ಸಾನ್ವಿನೂ ಮಾತಾಡಿಸ್ದೆ ಹಾಗೆ ಹೊರಡ್ತಿದ್ಯಾ? ಗಿಫ್ಟ್ ತಂದಿರೋದು ನೀನೇ ಕೊಡ್ಬೇಕು, ಅದು ಅಲ್ಲದೆ ತಿಂಡಿನೂ ತಿಂದೆ ಹೋಗ್ತಿದ್ಯಾ ಎಂದ ಒಂದೇ ಉಸಿರಿಗೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಶರಣ್ಯ ಪ್ರೀತಮ್ನನ್ನು ನೋಡಿ ಪಲ್ಲವಿ ತನ್ನ ಕೈಲಿದ್ದ ಗಿಫ್ಟ್ ಪ್ಯಾಕ್ ಅನ್ನು ವಿಕ್ರಮ್ ಕೈಗೆ ಕೊಡುತ್ತಾ, ನೋಡಿ ಅವರೇ ಬಂದ್ರು, ನೀವು ತಂದ ಗಿಫ್ಟ್ ನೀವೇ ನಿಮ್ಮ ಕೈಯಾರ ಕೊಡಿ ಎಂದಳು. ವಿಕ್ರಮ್ ಗಿಫ್ಟ್ ಪ್ಯಾಕ್ ಗಳನ್ನು ತೆಗೆದುಕೊಂಡು ಪ್ರೀತಮ್ ಶರಣ್ಯರಿಗೆ ಕೊಟ್ಟು ವಿಶ್ ಮಾಡಿದ. ಪಂಕಜ್, ಪ್ರೀತಮ್ ಶರಣ್ಯ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ರ? ಶರಣ್ಯ, ಹ್ಞೂ ಅಣ್ಣ. ಪಂಕಜ್, ಸರಿ, ನಾನೇ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತೀನಿ, ತಿಂದು ಹೊರಡಿ ಎಂದ. ವಿಕ್ರಮ್ನ ಚಡಪಡಿಕೆ ಗಮನಿಸಿದ ಪಲ್ಲವಿ ಸಾನ್ವಿ ಇದ್ದ ರೂಮ್ಗೆ ಬಂದಳು. ರಾತ್ರಿ ಎಲ್ಲ ನಿದ್ದೆ ಇಲ್ಲದ ಕಾರಣ ಅವಳು ಈಗ ಗಾಢವಾಗಿ ನಿದ್ರಿಸುತ್ತಿದ್ದಳು. ಅವಳ ಬಳಿ ಬಂದ ಪಲ್ಲವಿ ಅವಳನ್ನು ಎಬ್ಬಿಸುತ್ತ, ಸಾನ್ವಿ ಎದ್ದೇಳಮ್ಮ, ತುಂಬಾ ಹೊತ್ತಾಗಿದೆ, ಪಾಮ ತಿಂಡಿ ತಿನ್ನು ಎಂದಾಗ ಸಾನ್ವಿ, ಅತ್ತಿಗೆ ವಿಕ್ರಮ್ ಸರ್ ಬಂದಿದ್ದಾರಾ ಎಂದಳು. ಪಲ್ಲವಿ, ನೀನು ಮಲ್ಗಿದ್ಯಾ, ಆದ್ರೂ ನಿನ್ಗೆ ವಿಕ್ರಮಣ್ಣ ಬಂದಿದ್ದು ಹೇಗೆ ಗೊತ್ತಾಯ್ತು ಎಂದಳು ಆಶ್ಚರ್ಯದಿಂದ. ಸಾನ್ವಿ, ಅದು ಹೇಗೆ ಅಂತ ನನ್ಗೆ ಗೊತ್ತಿಲ್ಲ, ಅವರಿಗೆ ತೊಂದರೆ ಆದ್ರೆ ನೋವಾದ್ರೆ ಗೊತ್ತಾಗುತ್ತೆ ಎಂದಳು. ಪಲ್ಲವಿ ಮನಸ್ಸಲ್ಲಿ, ಹೇಗೆ ಅಂದ್ರೆ ನಿನ್ನ ಪ್ರೀತಿಗೆ ಅಷ್ಟು ಶಕ್ತಿ ಇದೆ ಅದಕ್ಕೆ ಎಂದುಕೊಂಡವಳು.
ಫ್ರೆಶ್ ಆಗಿ ಬಾ ಎಂದಳು. ಸಾನ್ವಿಗೆ ವಿಕ್ರಮ್ ಬಂದದ್ದು ಮನಸ್ಸಿಗೆ ಹೇಗೋ ತಿಳಿಯಿತು. ಇನ್ನು ಪಲ್ಲವಿ ಹೇಳಿದ ಮೇಲಂತೂ ಅವಳಿಗೆ ಅವನನ್ನು ನೋಡುವ ಜಾಸ್ತಿ ಆಯ್ತು. ಪಲ್ಲವಿ ರೂಮ್ನಿಂದ ಹೊರಗೆ ಹೋದ ನಂತರ ಸಾನ್ವಿ ಮೆಲ್ಲಗೆ ರೂಮ್ನಿಂದ ಹೊರಗೆ ಬಂದು ಮರೆಯಲ್ಲಿ ನಿಂತು ವಿಕ್ರಮ್ನನ್ನು ನೋಡಿಕೊಂಡು ಬಂದವಳು ಬೇಗನೆ ಸ್ನಾನ ಮುಗಿಸಿ ರೆಡಿಯಾಗಿ ಬಂದಳು. ಎಲ್ಲರೂ ಇವಳಿಗಾಗಿ ಕಾಯುತ್ತಾ ಕುಳಿತಿದ್ದರು. ಅದನ್ನು ಅರ್ಥ ಮಾಡಿಕೊಂಡ ಸಾನ್ವಿ, ಐ ಆಮ್ ಸಾರಿ, ನಿಮ್ಮನ್ನೆಲ್ಲ ಕಾಯಿಸಿದ್ದಕ್ಕೆ ಎಂದು ಕ್ಷಮೆ ಕೇಳಿದಳು. ಆಗ ಸಂಜಯ್, ಪರವಾಗಿಲ್ಲಮ್ಮ, ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ ಆಗುತ್ತೆ ಎಂದ. ಸಾನ್ವಿ ಕಡೆ ನೋಡಿದ. ತಿಳಿ ನೀಲಿ ಬಣ್ಣದ ಟಾಪ್ ಮತ್ತು ಜೀನ್ಸ್ ಅಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಇಲ್ಲವಾದ ಕೇಶರಾಶಿ ಅವಳ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸಿತ್ತು. ವಿಕ್ರಮ್ ಅವಳ ಅಂದಕ್ಕೆ ಮಾರು ಹೋದವನಂತೆ ಅವಳನ್ನೇ ನೋಡುತ್ತಿದ್ದ. ಇದನ್ನು ಪಂಕಜ್, ಪಲ್ಲವಿ, ಸಂಜು ಗಮನಿಸಿದರು. ಸಾನ್ವಿ ತನ್ನ ಪಾಡಿಗೆ ತಾನು ತಲೆ ತಗ್ಗಿಸಿ ತಿಂಡಿ ತಿನ್ನುತ್ತಿದ್ದಳು. ಎಲ್ಲರೂ ತಿಂಡಿ ತಿಂದು ಮುಗಿಸಿದ ನಂತರ ಪಂಕಜ್, ಸಂಜು, ನೀನು ಅಪ್ಪ ಅಮ್ಮನ್ನ ಮನೆ ದೇವ್ರಿಗೆ ಕರ್ಕೊಂಡು ಹೋಗು, ನಾನು ಪಲ್ಲವಿ ಹೋಗಿ ಪ್ರೀತಮ್ ಶರಣ್ಯರನ್ನ ಕೋರ್ಟ್ಗೆ ಬಿಟ್ಟು ಹಾಗೆ ಅವಳು ಶಾಪಿಂಗ್ ಮಾಡ್ಬೇಕಂತೆ, ಹೋಗಿ ಬರ್ತೀವಿ ಎಂದ. ಸಂಜಯ್, ಆಯ್ತಣ್ಣ, ಅಮ್ಮ ಆಗಲೇ ಹೇಳಿದ್ರು ನನ್ಗೆ ಎಂದ. ಸಂಜಯ್ಗೆ ಕಣ್ಸನ್ನೆ ಮಾಡಿ ಸ್ವಲ್ಪ ದೂರಕ್ಕೆ ಹೋಗಿ ನಿಂತ. ಪಂಕಜ್ನ ಉದ್ದೇಶ ಅರ್ಥ ಮಾಡಿಕೊಂಡು ಸಂಜಯ್ ಪಂಕಜ್ನ ಬಳಿ ಬಂದು ಏನಣ್ಣ ಎಂದು ಕೇಳಿದ. ಪಂಕಜ್, ನೋಡು, ಸರಿಯಾದ ಸಮಯ ನೋಡಿ ಅಪ್ಪ ಅಮ್ಮಂಗೆ ಅಂಜಲಿ ವಿಷಯ ಹೇಳು. ಇದಕ್ಕೆ ನಾನು ಅಪ್ಪ ಅಮ್ಮನ ಜೊತೆ ನಿನ್ನನ್ನೇ ಕಳಿಸ್ತಿರೋದು, ದಯವಿಟ್ಟು ಈ ಸಮಯನ ಉಪಯೋಗಿಸ್ಕೋ ಎಂದಾಗ ಸಂಜಯ್, ಸರಿಯಣ್ಣ, ಖಂಡಿತ ಅಪ್ಪ ಅಮ್ಮಂಗೆ ಇವತ್ತೇ ಅಂಜಲಿ ವಿಷಯ ಹೇಳ್ತೀನಿ ಎಂದ ದೃಢವಾಗಿ. ಸಂಜಯ್ ಸುಶೀಲಾ ಮತ್ತು ಪ್ರಕಾಶ್ನನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೊರಟ. ಸಾನ್ವಿ ಪ್ರೀತಮ್ ಶರಣ್ಯರಿಗೆ ಬಿ ಜರ್ನಿ ಎಂದಷ್ಟೇ ಹೇಳಿ ರೂಮ್ ಕಡೆ ಹೊರಟಳು. ವಿಕ್ರಮ್ ಅವಳೊಂದಿಗೆ ಮಾತನಾಡಬೇಕೆಂದು ಬಯಸುತ್ತಿದ್ದ, ಆದರೆ ಉತ್ತರದಿಂದ ಸುಮ್ಮನಾದ. ಪಂಕಜ್ ಪ್ರೀತಮ್ ಶರಣ್ಯರ ಸೂಟ್ಕೇಸ್ಗಳನ್ನು ಕಾರ್ನಲ್ಲಿರಿಸಿ ಎಲ್ಲರನ್ನೂ ಕಾರ್ನಲ್ಲಿ ಕೂರಲು ಹೇಳಿದ. ವಿಕ್ರಮ್, ಸರಿ, ನಾನು ಹಾಸ್ಪಿಟಲ್ಗೆ ಹೊರಡ್ತೀನಿ ಎಂದವನನ್ನು ತಡೆದ ಪಂಕಜ್, ನೀನು ಸಾನ್ವಿ ಜೊತೆ ಇರು, ನಾವು ಬಂದ್ಮೇಲೆ ಒಟ್ಟಿಗೆ ಹಾಸ್ಪಿಟಲ್ಗೆ ಹೋಗೋಣ, ಅಲ್ಲಿಯವರೆಗೆ ನಿತಿನ್, ರಾಹುಲ್ ಮ್ಯಾನೇಜ್ ಮಾಡ್ತಾರೆ, ಗಂಗಮ್ಮ ಬೇರೆ ಇಲ್ಲ, ಅವರು ತಮ್ಮ ಸೊಸೆಗೆ ಹುಷಾರಿಲ್ಲ, ಮೊಮ್ಮಗುನ ನೋಡ್ಕೋಬೇಕು ಅಂತ ರಜಾ ಹಾಕಿದ್ದಾರೆ, ಮರ್ತಿದ್ದೆ, ಸಾನ್ವಿ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡು ಎಂದಾಗ ವಿಕ್ರಮ್ ಸರಿ ಎಂದು ತಲೆಯಾಡಿಸಿದ. ಪ್ರೀತಮ್, ಶರಣ್ಯ, ಪಲ್ಲವಿ, ಪಂಕಜ್ ವಿಕ್ರಮ್ಗೆ ಬಾಯ್ ಹೇಳಿ ಹೊರಟರು. ಸಾನ್ವಿ ಬಳಿ ಬಂದ ವಿಕ್ರಮ್, ಸಾನ್ವಿ, ಗಾಯದ ನೋವು ಹೇಗಿದೆ? ಡ್ರೆಸ್ಸಿಂಗ್ ಮಾಡ್ತೀನಿ, ಇನ್ನೊಂದು 2 ದಿನ ಅಷ್ಟರಲ್ಲಿ ಗಾಯ ಸಂಪೂರ್ಣವಾಗಿ ಹೀಲ್ ಆಗುತ್ತೆ, ಆಮೇಲೆ ಬ್ಯಾಂಡೇಜ್ ಅವಶ್ಯಕತೆ ಇಲ್ಲ ಎಂದ. ಒಬ್ಬಳೇ ವಿಕ್ರಮ್ ಜೊತೆ ಮನೆಯಲ್ಲಿ ಇರಬೇಕೆಂದುಕೊಂಡು ಮುಜುಗರದಿಂದ ಒದ್ದಾಡುತ್ತಿದ್ದಳು. ವಿಕ್ರಮ್ ಕೂಡ ಬಳಿ ಬರಲು ಮುಜುಗರ ಪಡುತ್ತಿದ್ದ. ಇಬ್ಬರಲ್ಲೂ ಏನೋ ಮುಜುಗರ, ಹೇಳಲಾರದ ತಳಮಳ. ದೂರ ಇದ್ದಾಗ ಒಬ್ಬರನ್ನೊಬ್ಬರು ನೋಡಬೇಕೆನ್ನುವ ತಳಮಳ, ಹತ್ತಿರವಿದ್ದಾಗ ಮಾತನಾಡಲು ಮುಜುಗರ. ಹಾಗೂ ಈಗೂ ಬ್ಯಾಂಡೇಜ್ ಹಾಕಿ ಮುಗಿಸಿದ ವಿಕ್ರಮ್ ಸಮಾಧಾನದ ನಿಟ್ಟುಸಿರು ಬಿಟ್ಟ. ಸಾನ್ವಿ ಮೌನ ಮುರಿದು, ನಾನು ಮನೆಗೆ ಬರ್ತೀನಿ, ಸ್ವರ್ಣರಾಮುನ ನೋಡ್ಬೇಕು ಅನ್ನಿಸ್ತಿದೆ. ಪಂಕಜಣ್ಣನ್ನ ಕೇಳಿ. ವಿಕ್ರಮ್, ನಾನು ಕೇಳಿದ್ರೆ ಅವನು ಒಪ್ಪಲ್ಲ, ನೀನೇ ಕೇಳು ಎಂದ. ಸಾನ್ವಿ, ನಾನು ಕೇಳಿದ್ರೆ ಬೇಜಾರ್ ಮಾಡ್ಕೊಂಡ್ರೆ? ವಿಕ್ರಮ್, ಏನಿಲ್ಲ, ಅವನು ಅರ್ಥ ಮಾಡ್ಕೋತಾನೆ, ಕೇಳು ಎಂದ. ಸಾನ್ವಿ, ಪಲ್ಲವಿಯ ಅತ್ತಿಗೆ ನಾ ಕೇಳ್ತೀನಿ, ಪಂಕಜಣ್ಣನ್ನ ಕೇಳಲ್ಲ ಎಂದವಳು ನೀರು ಕುಡಿಯಲು ಹಾಸಿಗೆಯಿಂದ ಎದ್ದವಳು ನೆಟ್ಟಗೆ ನಿಲ್ಲಲಾರದೆ ನೋವಿನಿಂದ ಕಿರುಚಿದಳು. ಗಾಬರಿಯಿಂದ ಬಳಿ ಬಂದ ವಿಕ್ರಮ್ ಸಾನ್ವಿ ಸೊಂಟ ಬಳಸುತ್ತಾ, ಸಾನ್ವಿ ಏನಾಯ್ತು, ತುಂಬಾ ನೋವಾಗ್ತಿದ್ಯಾ ಎಂದ. ಸಾನ್ವಿ ವಿಕ್ರಮ್ ಪ್ರಶ್ನೆಗೆ ಉತ್ತರ ಕೊಡದೆ ಹಾಸಿಗೆಯಲ್ಲಿ ಕುಳಿತಳು. ವಿಕ್ರಮ್, ನಿನ್ಗೆ ಚಾಕುನಲ್ಲಿ ಚುಚ್ಚಿದ ಹುಡುಗ ನನ್ನ ಕೈಗೆ ಸಿಕ್ಕಿದ್ರೆ ಅವನನ್ನ ಮಾತ್ರ ಸುಮ್ನೆ ಬಿಡಲ್ಲ, ನನ್ನ ಕೈಯಾರ ನಾನೇ ಅವನನ್ನ ಸಾಯಿಸ್ತೀನಿ ಎಂದ ಕೋಪದಿಂದ. ಅದೇ ಸಮಯಕ್ಕೆ ಸಾನ್ವಿ ಫೋನ್ಗೆ ಕಾಲ್ ಬಂತು. ಸಾನ್ವಿಗೆ ಚಾಕು ಚುಚ್ಚಿದ ಹುಡುಗ ಕಾಲ್ ಮಾಡಿದ್ದ. ಸೇವ್ ಮಾಡಿ ವಿಕ್ರಮ್ ಲೌಡ್ ಸ್ಪೀಕರ್ಗೆ ಹಾಕಿದ. ಸಾನ್ವಿ ಹಲೋ ಎನ್ನುವ ಮುಂಚೆ ಆ ಕಡೆಯಿಂದ, ನಾನು ಸಚಿನ್, ಹೇಗಿದ್ದೀರಾ ಅಕ್ಕ ಎಂದ ಕಾಳಜಿಯಿಂದ. ಸಾನ್ವಿ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ ಎಂದಳು ತನಗಾದ ನೋವನ್ನು ಮರೆಮಾಚುತ್ತಾ. ಸಾರಿ ಅಕ್ಕ, ನಾನು ನಿಮ್ಗೆ ನೋವು ಮಾಡಿದಕ್ಕೆ ಇನ್ನೂ ನನ್ನ ಮನಸ್ಸು ನನ್ನನ್ನ ಅಪರಾಧಿ ಅಂತ ಚುಚ್ಚುತ್ತಿದೆ ಎಂದಾಗ ಆಗ ತಾನೇ ಇವನ ಬಗ್ಗೆ ಮಾತಾಡಿದ್ದ ವಿಕ್ರಮ್ ಕೋಪ ಇನ್ನೂ ಹೆಚ್ಚಾಯ್ತು. ಕಾಲ್ ಮಾಡಿದ್ದು ಯಾರು ಅಂತ ತಿಳಿದ ತಕ್ಷಣ, ಯು ಇಡಿಯಟ್, ಮಾಡೋದೆಲ್ಲ ಮಾಡಿ ಶಿಕ್ಷೆಯಿಂದಾನು ತಪ್ಪಿಸ್ಕೊಂಡು ಈಗ ಮತ್ತೆ ಫೋನ್ ಮಾಡೋಕೆ ಎಷ್ಟು ಧೈರ್ಯ ನಿಮ್ಗೆ ಎಂದ. ಫೋನ್ ಸ್ಪೀಕರ್ ಆಫ್ ಮಾಡಿ ವಿಕ್ರಮ್ ಬಾಯಿಯ ಮೇಲೆ ಕೈಯಿಟ್ಟು ಒತ್ತಿ ಹಿಡಿದ. ಸಾನ್ವಿ ಪ್ಲೀಸ್ ಎಂದಳು. ಅವಳ ಸ್ಪರ್ಶದಿಂದ ವಿಕ್ರಮ್ ಶಿಲೆಯಂತಾದ. ಅವನ ಬಾಯಿಂದ ಮಾತೆ ಹೊರಡಲಿಲ್ಲ. ಸಚಿನ್ ಅಕ್ಕ ಯಾರದು? ನನ್ಗೆ ಅವರ ಕೋಪದಲ್ಲಿ ನಿಮ್ಮ ಬಗ್ಗೆ ಅವರಿಗಿರೋ ಕಾಳಜಿ ಕಾಣಿಸ್ತಿದೆ ಎಂದಾಗ ಸಾನ್ವಿ, ಸಾರಿ ಸಚಿನ್, ನಿನ್ಗೆ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅವಳು ಕಾಲ್ ಕಟ್ ಮಾಡಿ, ನೋಡಿ, ಘಟನೆ ನಡೀಬಾರ್ದಿತ್ತು, ನಡೆದದ್ದು ಆಯ್ತು, ನನ್ಗೆ ನೋವಾಗಿದ್ದು ಆಯ್ತು, ಅದನ್ನೇ ನೀವು ರಬ್ಬರ್ ತರ ಬೇಡಿ ಪ್ಲೀಸ್. ನನ್ನ ಬಗ್ಗೆ ನಿಮಗೆ ಕಾಳಜಿ ಇದೆ ಅನ್ನೋ ಕಾರಣ ಇಟ್ಕೊಂಡು ದಯವಿಟ್ಟು ಎಲ್ಲರ ಮೇಲೆ ಕೋಪ ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಬಿಡಿ.
ವಿಕ್ರಮ್ ಬಾಯಿ ಮೇಲೆ ಮುಚ್ಚಿದ್ದ ತನ್ನ ಕೈ ತೆಗೆದಳು. ವಿಕ್ರಮ್ ಅವಳನ್ನೇ ನೋಡುತ್ತಿದ್ದವನು ಎಚ್ಚೆತ್ತು, ನೋಡು, ಈಗ್ಲೂ ಹೇಳ್ತಿದ್ದೀನಿ, ಇವನು ನನ್ನ ಕೈಗೆ ಸಿಕ್ಕರೆ ನಾನು ಸುಮ್ನೆ ಬಿಡಲ್ಲ. ಹಾಗೆ ನಿನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳೋ ಅಧಿಕಾರ ನಿಂಗೂ ಇಲ್ಲ. ಅಷ್ಟು ಜೋರಾಗಿ ಕಿರ್ಚಿದ್ಯಲ್ಲ, ಯಾಕೆ, ಗಾಯ ನೋವಾಯ್ತಾ ಎಂದಾಗ ಸಾನ್ವಿ, ಗಾಯ ನೋವಾಗಿದ್ದಲ್ಲ, ಸಡನ್ ಆಗಿ ಎದ್ದೆ ಅಲ್ವಾ, ಅದಕ್ಕೆ. ಅಲ್ಲೂ ಸ್ವಲ್ಪ ಟ್ವಿಸ್ಟ್ ಆಯ್ತು. ಅದಕ್ಕೆ ನೀವು ಇಷ್ಟು ಓವರ್ ಆಗಿ ರಿಯಾಕ್ಟ್ ಮಾಡ್ಬೇಕಿತ್ತ? ಅದರ ನೆಸೆಸಿಟಿ ಇತ್ತ? ಪದೇ ಪದೇ ಹೇಳ್ತಾ ಇದ್ದೀನಿ, ಇದೆಲ್ಲ ಆಗಿದೆ, ಅದನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ನನಗೆ ನೋವು ಮಾಡಿದ ಹುಡುಗನಿಗೆ ನೀವು ವಾಪಸ್ ಮತ್ತೆ ಮಾಡಿದ್ರೆ ನನ್ಗೆ ಆದ ಗಾಯ ವಾಸಿ ಆಗುತ್ತಾ? ಪ್ಲೀಸ್, ಅದಕ್ಕೆ ಹೇಳ್ತಾ ಇರೋದು. ನನ್ನ ಬಗ್ಗೆ ಕೇರ್ ತಗೊಂಡು ತುಂಬಾ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಬಿಡಿ. ನನ್ನ ಬಗ್ಗೆ ನಾನೇ ಕೇರ್ ತಗೋತೀನಿ. ಹಾಗೆ ನನ್ನ ಬಗ್ಗೆ ಕೇರ್ ತಗೊಳಕ್ಕೆ ಯೋಚನೆ ಮಾಡೋಕೆ ನಿಮ್ಮನ್ನ ಬಿಟ್ಟು ಸ್ವರ್ಣ, ರಾಮು, ಇನ್ನು ತುಂಬಾ ಜನ ಇದ್ದಾರೆ. ಹೇಳ್ಬೇಕಂದ್ರೆ ನನ್ಗೆ ಚಾಕು ಹಾಕಿರೋ ಹುಡುಗ ಕೂಡ ನನ್ನ ಬಗ್ಗೆ ಕೇರ್ ಮಾಡ್ತಾನೆ. ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ ಎಂದು ನಿಷ್ಠೂರವಾಗಿ ಮಾತನಾಡಿದಳು. ಅವಳ ಮನಸ್ಸು ವಿಕ್ರಮ್ನ ಸಾಮೀಪ್ಯವನ್ನು ಬಯಸಿದರೂ ಅವನ ಪ್ರೀತಿ ಸಿಗಲ್ಲ ಅನ್ನೋ ನೋವು ಅವನಿಂದ ದೂರ ಉಳಿಯೋಕೆ ಪ್ರೇರೇಪಿಸುತ್ತಿತ್ತು. ಅದಕ್ಕೆ ಅವಳು ಅವನೊಂದಿಗೆ ಒರಟಾಗಿ ಮಾತನಾಡಿದ್ದಳು. ಸಾನ್ವಿ ಮಾತು ಕೇಳಿದ ವಿಕ್ರಮ್ಗೆ ಕೋಪ ಬಂತು. ಅವನು ಮತ್ತೊಮ್ಮೆ, ನೀನು ಎಷ್ಟು ಹೇಳಿದ್ರು ನಿನ್ ಬಗ್ಗೆ ನಾನು ಕೇರ್ ಮಾಡೇ ಮಾಡ್ತೀನಿ, ಆಯ್ತಾ? ಈಗ ಹೇಳ್ತಿದ್ದೀನಿ ಕೇಳು. ನಿನ್ನ ನಿತಿನ್ ಮದ್ವೆ ವಿಷಯದಲ್ಲಿ ಇಷ್ಟು ದಿನ ಸುಮ್ಮನಿದ್ದ ಕಾರಣ ನಿನ್ನ ಮನಸ್ಸಿಗೆ ನೋವಾಗುತ್ತೆ. ಸ್ವಲ್ಪ ಟೈಮ್ ಕೊಟ್ಟು ನಿನ್ನನ್ನ ಮದ್ವೆಗೆ ಒಪ್ಸೋಣ. ಮದುವೆ ವಿಷಯದಲ್ಲಿ ಬಲವಂತ ಮಾಡೋದು ಬೇಡ ಅಂತ ಸುಮ್ಮನಿದ್ದೆ. ಆದ್ರೆ ಈಗ ಹೇಳ್ತಿದ್ದೀನಿ ಕೇಳು. ಇನ್ನು 1 ತಿಂಗಳೊಳಗೆ ನಿತಿನ್ ಜೊತೆ ನಿನ್ನ ಮದ್ವೆ, ಅದನ್ನ ಯಾರು ತಪ್ಸೋಕೆ ಆಗಲ್ಲ. ನೀನೆಷ್ಟು ಹಠ ಜಾಸ್ತಿ ಮಾಡ್ತೀಯೋ ಅಷ್ಟೇ ನಾನು ಜಾಸ್ತಿ ಮಾಡ್ತೀನಿ. ನಾನು ಹೇಳಿದ ಹಾಗೆ ಕೇಳಿ ನಿತಿನ್ನ ಮದ್ವೆ ಮಾಡ್ಕೊಂಡ್ರೆ ಸರಿ. ಇಲ್ಲ, ನನ್ನಷ್ಟು ಕೆಟ್ಟವನು ಯಾರು ಇರಲ್ಲ ಎಂದು ಹೇಳಿ ಹೊರಗೆ ಹೋದ. ಸಾನ್ವಿಗೆ ವಿಕ್ರಮ್ ಮಾತು ಕೇಳಿ ನೆಲ ಕುಸಿದಂತೆ ಭಾಸವಾಯಿತು. ತಲೆ ಸುತ್ತಿದಂತಾಗಿ ಹಾಗೆ ಹಾಸಿಗೆಯಲ್ಲಿ ಮಲಗಿದಳು. ಇದೇನು ಸಾನ್ವಿ ಮದ್ವೆ ವಿಷಯದಲ್ಲಿ ವಿಕ್ರಮ್ ನಿರ್ಧಾರ ಬದಲಾಗುತ್ತಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.